ಶ್ರೀ ನವೀನ್ ಜಾಂಬಳಿ ಅವರು ಅದರ ಬಗ್ಗೆ ವಿವರಣೆಯನ್ನು ನೀಡ್ತಾ ಇದ್ದಾರೆ. ವಿಶ್ವಶಾಂತಿ. ಎಲ್ಲ ಧರ್ಮೀಯರು ಕೂಡ ಶಾಂತಿಯನ್ನು ಬಯಸ್ತಾರೆ. ಭಾರತೀಯರು ಶಾಂತಿ ಪ್ರಿಯರು. ಹಾಗಾಗಿ ನಾವೆಲ್ಲ ಸೇರಿ ಸುಮಾರು 25 ಕ್ಷೇತ್ರಗಳು ಕರ್ನಾಟಕದಲ್ಲಿ ಬೆಂಗಳೂರಿನಿಂದ ನೇರ ಪ್ರಸಾರವಾಗುವಂತಹ ಒಂದು ಭಗವಂತನ ಸಹಸ್ರಾಷ್ಟ ನಾಮಾರ್ಚನೆ. ಹೇಗೆ ನಾವು ಲಲಿತ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಶಿವ ಸಹಸ್ರನಾಮ ಅಂತ ಹೇಳ್ತೀವೋ, ಅದೇ ರೀತಿ ಜೈನ ಧರ್ಮೀಯರಲ್ಲೂ ಕೂಡ ಒಂದು ಜಿನ ಸಹಸ್ರಾಷ್ಟ ನಾಮಾರ್ಚನೆ ಅನ್ನುವಂಥದ್ದಿದೆ. ಇದನ್ನ ಒಂದು ಸಂಸ್ಕೃತ ಶ್ಲೋಕ ಹೇಳುತ್ತೆ, ಒಂದೊಂದು ನಾಮವನ್ನು ನಾವು ಒಂದೆಡೆ ಕುಳಿತು ಈ ಸಹಸ್ರಾಷ್ಟ ನಾಮಾರ್ಚನೆಯನ್ನ ಪಠಣೆ ಮಾಡೋದ್ರ ಮುಖೇನ, ಬೀಜಾಕ್ಷರ ಸಹಿತ ಮಂತ್ರ ಪುಷ್ಪವನ್ನ ಅರ್ಪಣೆ ಮಾಡೋದ್ರ ಮುಖೇನ ಲೋಕದಲ್ಲಿರುವಂಥ ಎಲ್ಲ ಸಹಧರ್ಮಿ ಬಂಧುಗಳು, ಎಲ್ಲ ಧರ್ಮೀಯರಿಗೂ ಹಾಗೂ ಸಕಲ ಜೀವರಾಶಿಗಳಿಗೂ ಕೂಡ ಒಂದು ಸುಖ ಶಾಂತಿಯನ್ನು ಬಯಸುವಂತಹ ಒಂದು ಕಾರ್ಯಕ್ರಮ ಆಗಬೇಕು. ನಮ್ಮ ಭಾರತೀಯ ಸಂಸ್ಕೃತಿಯ ಎಲ್ಲ ಧರ್ಮಗಳ ಸಾರ ಶಾಂತಿ. ಈ ಶಾಂತಿಯನ್ನು ವಿಶ್ವವ್ಯಾಪಕವಾಗಿ ಎಲ್ಲೆಡೆ ನಾವು ಬಯಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಧಾರ್ಮಿಕ ಕ್ರಿಯೆಯನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಈ ವಿದ್ಯಾಪೀಠ ಕನಕಪುರ ರಸ್ತೆ ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರ ಆರ್ಟ್ ಆಫ್ ಲಿವಿಂಗ್ ಏನಿದೆ, ಆ ಆಶ್ರಮದಿಂದ ಸುಮಾರು 500 ಮೀಟರ್ಷ್ಟು ದೂರ ಆಗುತ್ತೆ. ಸೊ ಅವರ ಒಂದು ವೇದ ವಿಜ್ಞಾನ ಮಹಾವಿದ್ಯಾಪೀಠ ಶಾಲಾ ಮೈದಾನದಲ್ಲಿ ಒಂದು ಬೃಹದಾಕಾರವಾದಂತಹ ಮಂಟಪ, ಇಲ್ಲಿ ಸಮವಸರಣ ಮಂಟಪ ಅನ್ನುವಂತಹ ಒಂದು 120x120 ವರ್ತುಲಾಕಾರದ ಒಂದು ಮಂಟಪವನ್ನು ನಿರ್ಮಾಣ ಮಾಡಿ ಅಲ್ಲಿ ಸುತ್ತ ಕುಳಿತು ಎಲ್ಲ ಭಕ್ತಾದಿಗಳು ಸುತ್ತ ಕುಳಿತು ಈ ಸಹಸ್ರಾಷ್ಟ ನಾಮಾರ್ಚನೆ ಪೂಜಾ ಕಾರ್ಯಕ್ರಮವನ್ನು ಇದೇ ಬರುವಂತಹ ಜನವರಿ 31 ಶನಿವಾರ ಬೆಳಗ್ಗೆ 9 ಗಂಟೆ 8,000ಕ್ಕೂ ಹೆಚ್ಚು ಜನ ಪೂಜೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈಗ ನಾವು 31ರವರೆಗೂ ಕೂಡ ಈ ನೋಂದಣಿಯ ಯುವ ಜನಾಂಗದವರು ಸೇರಿ ಇದನ್ನ ಮಾಡ್ತಾ ಇರೋದು ಒಂದು ವಿಶೇಷ ಇದೆ. ಇದರಲ್ಲಿ ಗಂಡು ಹೆಣ್ಣು ಜಾತಿ ಭೇದ ಯಾವ ಭೇದ ಭಾವವೂ ಇಲ್ಲದೆ ಸುಮಾರು ಕರ್ನಾಟಕದ 25 ಕ್ಷೇತ್ರಗಳಲ್ಲಿ ಅವರು ಹೇಳ್ದಂಗೆ ಒಂದೇ ಸಮಯದಲ್ಲಿ ಅದು ಒಂದು ಪ್ರಸಾರ ಆಗೋದು ಒಂದು ವಿಶೇಷ ಇದೆ. ಇದು ನಾವು ಕೆಲವೊಂದಿಷ್ಟು ಜೈನ ಧರ್ಮೀಯರು ಕೂಡ ಅದಕ್ಕೆ ಮುಂದಾಳತ್ವ ವಹಿಸಿ ಮಾಡಿದ್ವಿ. ಕಾರಣ ಜಿನ ಸಹಸ್ರಾಷ್ಟ ನಾಮಾರ್ಚನೆ ಅಂತ ಬಂದಾಗ ಇದು ತೀರ್ಥಂಕರರು ಅಂತ ಏನ್ ಕರೀತೇವೆ